ವೆಲ್ಕಮ್ ಟು ಅವರ್ ಚಾನಲ್ ಎ.ಕೆ.ಆರ್ ಸಾಲಿಟ್ಯೂಡ್. ಇವತ್ತಿನ ವಿಡಿಯೋ ಏನಂದ್ರೆ ತೋಟಗಾರಿಕಾ ಮೇಳ ನಡೀತೈತೆ ಅಂತ ಎಲ್ಲರಿಗೂ ಗೊತ್ತು ಬಾಗಲಕೋಟಲ್ಲಿ. ಅದ್ರದ್ ಬಗ್ಗೆ ಏನು ಇನ್ಫಾರ್ಮೇಶನ್ ಅಂದ್ರೆ ನಾನು ಎಲ್ಲದ್ರದ್ದು ಹೇಳಲ್ಲ, ಮೇನ್ ಆಗಿ ನಾನು ಫ್ಲೋರಿಕಲ್ಚರ್ ಹೇಳ್ತೀನಿ, ಯಾಕಂದ್ರೆ ನಾನು ಫ್ಲೋರಿಕಲ್ಚರ್ ಸ್ಟೂಡೆಂಟ್ ಆಗಿರೋದ್ರಿಂದ. ಫ್ಲೋರಿಕಲ್ಚರ್ ಅಲ್ಲಿ ಈಗ ನಾನು ಫಾರ್ಮಸಿಗೆ ವಿಡಿಯೋ ಮಾಡ್ತಿರೋ ಪ್ರಕಾರ ಫ್ಲೋರಿಕಲ್ಚರ್ ಅಲ್ಲಿ ಹೂ ಬೆಳೆಯೋದು ಅಥವಾ ನನ್ಗೆ ಎಷ್ಟೊಂದ್ ಜನ ಹೇಳ್ತಿರ್ ಪ್ರಕಾರ ಏನ್ ಹೂ ಬೆಳಕ್ಕೆ MSc ಮಾಡ್ಬೇಕಾ ಹಂಗೆ ಅಂತ ಹೇಳಿದ್ರು. ಬಟ್ ಇದ್ರಲ್ಲೂ ಕೂಡ ಬೈ ಪ್ರಾಡಕ್ಟ್ಸ್ ಇಂದ ಬಿಸ್ನೆಸ್ ಮಾಡ್ಬೋದು, ಎಂಟರ್ಪ್ರಿನರ್ಶಿಪ್ ಆಗ್ಬೋದು, ಮಾರ್ಕೆಟಿಂಗ್ ಸ್ಕಿಲ್ ಚೆನ್ನಾಗಿದೆ. ಹಾಗೆ ಇದ್ರ ಬಗ್ಗೆ ಏನು ಬರೀ ಹೂ ಬೆಳೆಯೋದ್ರಿಂದ ಅಷ್ಟೇ ಅಲ್ಲ, ಹೂ ಬೆಳೆದು ಲೋಕಲ್ ಮಾರ್ಕೆಟಿಂಗ್ ಮಾರೋದಷ್ಟೇ ಅಲ್ಲ, ಏನೇನ್ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲ್ಲ. ರೈತರಿಗೆ ಮೇನ್ ಆಗಿ ಬೇಕಾಗಿರೋದೇನು, ಒಂದು ಮಾರ್ಕೆಟಿಂಗ್, ಇನ್ಕಮ್ ಮತ್ತೆ ಬಿಸ್ನೆಸ್, ಎಂಟರ್ಪ್ರಿನರ್ಶಿಪ್ ಇದಿಷ್ಟನ್ನೇ ನೋಡ್ತಿರ್ತಾರೆ. ಇದ್ರ ಬಗ್ಗೆ ಏನು ಡೀಟೇಲ್ ಆಗಿ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿರೋ ಸೀನಿಯರ್ಸ್ ಜೊತೆ ಆಗಿರ್ಬೋದು ಒಂದ್ ಸ್ವಲ್ಪ ಮಾಹಿತಿನ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ವೆಲ್ಕಮ್ ಟು ಅವರ್ ಚಾನಲ್ ಎ.ಕೆ.ಆರ್ ಸಾಲಿಟ್ಯೂಡ್. ಮಂಜುನಾಥ್ ಅಂತ, ಥರ್ಡ್ ಇಯರ್ PhD ಸ್ಟೂಡೆಂಟ್, ಡಿಪಾರ್ಟ್ಮೆಂಟ್ ಆಫ್ ಫ್ಲೋರಿಕಲ್ಚರ್ ಅಂಡ್ ಲ್ಯಾಂಡ್ಸ್ಕೇಪಿಂಗ್. ಮೊದಲನೇದಾಗಿ ಇವಾಗ ನಾವು ತೋಟಗಾರಿಕೆ ಮೇಳ ಮಾಡ್ತಾ ಇದ್ದೀವಿ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟಲ್ಲಿ. ಸೊ ನಮ್ ಡಿಪಾರ್ಟ್ಮೆಂಟ್ ಬಂದು ಫ್ಲೋರಿಕಲ್ಚರ್ ಅಂಡ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಅಂತ, ಅಂದ್ರೆ ಆ, ಪುಷ್ಪ ವಿಜ್ಞಾನ ಮತ್ತು ಉದ್ಯಾನ ವಿನ್ಯಾಸ. ಇಲ್ಲಿ ನಮ್ದು ಮೇಜರ್ ಆಗಿ ಏನೇನಂದ್ರೆ ಫ್ಲವರ್ಸ್ ಕಲ್ಟಿವೇಶನ್ ಆಗಿರ್ಬೋದು, ಮತ್ತೆ ಫ್ಲವರ್ ಅರೇಂಜ್ಮೆಂಟ್ಸ್, ಮತ್ತೆ ಫ್ಲವರ್ ಇಂದ ಏನೇನು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ಅದೆಲ್ಲ ನಾವು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಆ ಕಡೆ ನೋಡ್ಬೋದು ಫ್ಲವರ್ಸ್, ಡಿಫ್ರೆಂಟ್ ಫ್ಲವರ್ ಅರೇಂಜ್ಮೆಂಟ್ಸ್ ಮಾಡ್ತಿರ್ತೀವಿ. ಅಂದ್ರೆ ಇಟ್ ಮೇ ಬಿ ಆಫ್ ಇಕೆಬನ ಆಗಿರ್ಬೋದು, ಅಥವಾ ಮೋರಿಮೋನಾ ಸ್ಟೈಲ್, ಅಥವಾ ಫಾರ್ಮಲ್ ಇನ್ಫಾರ್ಮಲ್ ಸ್ಟೈಲ್ ಆಫ್ ಫ್ಲವರ್ ಅರೇಂಜ್ಮೆಂಟ್ ಮಾಡ್ತೀವಿ. ಮತ್ತೆ ಇದರಲ್ಲಿ ಫ್ಲೋರಿಕಲ್ಚರ್ ಅಲ್ಲಿ ಡಿಫ್ರೆಂಟ್ ಸೆಕ್ಷನ್, ಅಂದ್ರೆ ಒಂದು ಫ್ಲೋರಿಕಲ್ಚರ್ ಅಂತ ಬಂದ್ರೆ ಒಂದು ಮೊದಲನೇದಾಗಿ ಕಲ್ಟಿವೇಶನ್, ಅಂದ್ರೆ ರೈತರಿಗೆ ಯಾವ ತರ ಫ್ಲವರ್ ನ ಗ್ರೋ ಮಾಡಬಹುದು, ಅಂದ್ರೆ ಬೆಳಿಬಹುದು, ಮತ್ತೆ ಯಾವ ಹೂವಿನಿಂದ ಹೆಚ್ಚು ಇಳುವರಿ ಬರ್ಬೋದು, ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಬಂದು ಲ್ಯಾಂಡ್ಸ್ಕೇಪಿಂಗ್ ಬಂದಾಗ, ಅಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ಉದ್ಯಾನ ವಿನ್ಯಾಸ, ಅಂದ್ರೆ ಡಿಸೈನಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ಲ್ಯಾಂಡ್ಸ್ಕೇಪಿಂಗ್. ಅಂದ್ರೆ ಒಂದು ಗಾರ್ಡನ್ ಅಥವಾ ಒಂದು ಬಿಲ್ಡಿಂಗ್ ಮುಂದೆ ಹೆಂಗೆ ಲ್ಯಾಂಡ್ಸ್ಕೇಪ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಮತ್ತೆ ವ್ಯಾಲ್ಯೂ ಅಡಿಷನ್ ಬಂದ್ರೆ ಮೊದಲನೇದಾಗಿ ಡ್ರೈ ಫ್ಲವರ್ ಅರೇಂಜ್ಮೆಂಟ್ಸ್. ಅಂದ್ರೆ ನಾವು ಡಿಫರೆಂಟ್ ಮೆಥಡ್ಸ್ ಆಫ್, ಅಂದ್ರೆ ಹೂವುಗಳನ್ನ ತಗೊಬಂದು ಅದನ್ನ ಡ್ರೈ ಮಾಡಿ ಅದರಿಂದ ಏನೇನ್ ಮಾಡ್ಬೋದು ಅಂತ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು ನೀವು ಫ್ರೇಮ್ಸ್ ಇದೆ. ಡ್ರೈ ಫ್ಲವರ್ ಅಂದ್ರೆ ಫ್ಲವರ್ ನ ತಗೊಬಂದು ಪ್ರೆಸ್ ಡ್ರೈ ಮಾಡಿ ಅಥವಾ ಓನ್ ಡ್ರೈ ಮಾಡಿ ನಾವು ಫ್ರೇಮ್ಸ್ ಮಾಡಿದೀವಿ. ನೆಕ್ಸ್ಟ್ ಫ್ರೇಮ್ಸ್ ಅಲ್ದೇನೆ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ರೆಸಿನ್ ಆರ್ಟ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ರೆಸಿನ್ ಆರ್ಟ್ ಅಲ್ಲಿ ಸೊ ಎಪಾಕ್ಸಿ ರೆಸಿನ್ ಮತ್ತೆ ಅದು ಆರ್ಡ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ತೀವಿ. ಸೊ ಅದು ಬಿಟ್ರೆ ನೆಕ್ಸ್ಟ್ ವೇಸ್ಟ್ ಫ್ಲವರ್ ಮ್ಯಾನೇಜ್ಮೆಂಟ್ ಅಂತಾನು ನಾವು ಈಗ ರಿಸರ್ಚ್ ನಡೀತಾ ಇದೆ. ಲೈಕ್ ವೇಸ್ಟ್ ಫ್ಲವರ್ಸ್ ನ ಯೂಸ್ ಮಾಡ್ಕೊಂಡು ಧೂಪ್ ಧೂಪ್ ಮತ್ತೆ ಅಗರಬತ್ತಿಸ್ನ ನಾವು ಪ್ರಿಪೇರ್ ಮಾಡ್ತಿದೀವಿ. ಅಂಡ್ ಆಲ್ಸೋ ಅದೇ ವೇಸ್ಟ್ ಫ್ಲವರ್ ಇಂದ ಕಲರ್ಸ್ ಕೂಡ ಪ್ರಿಪೇರ್ ಮಾಡ್ತಿದೀವಿ. ಅಂದ್ರೆ ಇದು ಈ ವೇಸ್ಟ್ ಫ್ಲವರ್ ಮ್ಯಾನೇಜ್ಮೆಂಟ್ ಅಂದ್ರೆ ಈಗ ನೀವು ನೋಡಿರ್ಬೋದು ಮೋಸ್ಟ್ ಆಫ್ ದ ಫ್ಲವರ್ಸ್, ಅಂದ್ರೆ ದೇವಸ್ಥಾನದಲ್ಲಿ ಆಗಿರ್ಬೋದು ಮತ್ತೆ ಬೇರೆ ಕಡೆ ಆಗಿರ್ಬೋದು, ಅದೇನು ಫ್ಲವರ್ಸ್ ವೇಸ್ಟ್ ಜಾಸ್ತಿ ಆಗ್ತಿದೆ, ಅದನ್ನ ಎಲ್ಲಂದ್ರೆಲ್ಲ ಎಸಿತಿದ್ದಾರೆ. ಮೋಸ್ಟ್ ಆಫ್ ಅದನ್ನ ನೀರಿಗೆ ಎಸಿತಾ ಇದ್ದಾರೆ. ಸೊ ಅದು ನೀರ್ನು ಪೊಲ್ಯೂಟ್ ಮಾಡುತ್ತೆ, ಮತ್ತೆ ನಮ್ಮ ಎನ್ವೈರನ್ಮೆಂಟ್ ಕೂಡ ಪೊಲ್ಯೂಷನ್ ಆಗ್ತಿದೆ. ಸೊ ಅದನ್ನ ಬೆಟರ್ ಮ್ಯಾನೇಜ್ಮೆಂಟ್ ಹೆಂಗೆ ಅಂದ್ರೆ ವೇಸ್ಟ್. ಹಾ
ಇವಾಗ ನೀವೆಲ್ಲ ಬೆಳಿತೀರಾ ಮಾರ್ಕೆಟ್ ಹೆಂಗಾಗುತ್ತೆ ಲಾಸ್ ಆಗುತ್ತೆ ಆತರ ಈ ತರ ನಾರ್ಮಲ್ ಮೇನ್ ಆಗಿ ಕೇಳೋದಂದ್ರೆ ಮಾರ್ಕೆಟ್ ಹಾ ಹಾ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಇದೆಯಾ ಯಾವ ತರ ಮಾರ್ಕೆಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸೊ ಈಗ ನೀವು ನೋಡ್ಬೋದು ಅಂದ್ರೆ ಈಗ ಮೆಜಾರಿಟಿ ಈಗ ಪರ್ಟಿಕ್ಯುಲರ್ಲಿ ಹೆಂಗಾಗ್ತಿದೆ ಅಂದ್ರೆ ಜನಗಳು ಆರ್ಗ್ಯಾನಿಕಲಿ ಕಡೆ ಹೋಗ್ತಿದ್ದಾರೆ. ಅಂದ್ರೆ ಇವಾಗ ನೋಡ್ಬೋದು ನೀವು ಫ್ಲವರ್ಸ್ ವೇಸ್ಟ್ ಅಥವಾ ಫ್ಲವರ್ ಇಂದ ಮಾಡಿರುವಂತ ಉದ್ಬತ್ತಿ ಆಗಿರ್ಬೋದು ಅಥವಾ ಧೂಪ ಆದ್ರೆ ಇಟ್ ಈಸ್ ಅದರಲ್ಲಿ ನಾವ್ ಯಾವ್ದೇ ಅಂತ ಕೆಮಿಕಲ್ಸ್ ಹಾಕಿರಲ್ಲ. ಸೊ ಆ ಕೆಮಿಕಲ್ಸ್ ಇರಲ್ಲ ಮತ್ತೆ ಹೊಗೆ ತುಂಬಾ ಕಡಿಮೆ ಬರುತ್ತೆ. ಸೊ ಈಗ ಆಲ್ಮೋಸ್ಟ್ ಬೇರೆ ಕಡೆ ಅಂದ್ರೆ ಮೆಟ್ರೋಪಾಲಿಟನ್ ಸಿಟೀಸ್ ಆಗಿರ್ಬೋದು ಎಲ್ಲಾದ್ರೂ ಆಗಿರ್ಬೋದು ಅಂದ್ರೆ ಮೊದಲೇ ಪೊಲ್ಯೂಷನ್ ಇರುತ್ತೆ, ಜೊತೆಲಿ ಅಗರಬತ್ತಿ ಅದರಿಂದ ಆಲ್ಮೋಸ್ಟ್ ಕೆಲವರಿಗೆ ಅಸ್ತಮಾ ಟೈಪ್ ಕೂಡ ಆಗುತ್ತೆ, ಅಲರ್ಜಿಕ್ ಇರ್ತಾರೆ ತುಂಬಾ ಜನ ಆ ಹೊಗೆಗೆ. ಸೊ ಬೇಸಿಕಲಿ ಇದರಿಂದ ಹೊಗೆ ತುಂಬಾ ಕಡಿಮೆ ಇರುತ್ತೆ ಮತ್ತೆ ಆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ನೋ ಡೌಟ್ ಅದ್ರಲ್ಲಿ. ಸೊ ಇದ್ರಲ್ಲಿ ಅಂದ್ರೆ ಈಗ ಡಿಮ್ಯಾಂಡ್ ಇದು ಜಾಸ್ತಿ ಆಗ್ತಿರೋದ್ರಿಂದ ಮಾರ್ಕೆಟಿಂಗ್ ಇದೆ, ನೀವು ಇದನ್ನು ಟ್ರೈ ಮಾಡಬಹುದು. ಸೊ ಎಕ್ಸ್ಪೋರ್ಟ್ ಯಾವ ಕಡೆ ಮಾಡ್ತೀರಾ? ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಅಂದ್ರೆ ಬೆಂಗಳೂರಲ್ಲಿ ಇಬ್ರು ಹುಡುಗಿಯರು ಸೇರ್ಕೊಂಡು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ, ವೇಸ್ಟ್ ಪವರ್ ಮ್ಯಾನೇಜ್ಮೆಂಟ್ ಅಂತಾನೆ. ಅವ್ರದ್ದು ಟರ್ನ್ ಓವರ್ ಕೋಟಿ ಇದೆ. ಸೊ ಪ್ರಾಫಿಟ್ ಇದೆ ಅಂತ ಅಂದ್ರೆ ನೀವು ಇಲ್ಲೇ ಲೋಕಲ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರು ಜನಗಳು ಅದನ್ನ ತಗೊಳಕ್ ಶುರು ಮಾಡ್ತಾರೆ. ಸೊ ಪರ್ಚೇಸ್ ಅಂದ್ರೆ ಅವ್ರ ಪರ್ಚೇಸಿಂಗ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ದು ಎಕ್ಸ್ಪೋರ್ಟ್ ಕೂಡ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ಬಹುದು. ಸೊ ಇನಿಷಿಯಲಿ ನಿಮ್ಮ ಪ್ರಾಡಕ್ಟ್ ನೀವ್ ಹೆಂಗೆ ಅದನ್ನ ಪ್ರಮೋಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ. ಸೊ ಇದಲ್ದೇನೆ ನಾವ್ ಇನ್ನೂ ಏನೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡ್ಬೋದು. ಮತ್ತೆ ಇವಾಗ ನಮ್ಗೆ ಈಗ ಫಾರ್ಮಸಿ ಬೇಕಾಗಿರುತ್ತೆ ಯಾವ ತರ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು? ಸೊ ಸೀಡ್ಲಿಂಗ್ಸ್ ಅಂತ ಬಂದ್ರೆ ಅಂದ್ರೆ ಡಿಫ್ರೆಂಟ್ ಕಂಪ್ನಿಗಳಿದಾವೆ. ಸೊ ನಾವು ಪರ್ಟಿಕ್ಯುಲರ್ಲಿ ಒಂದ್ ಕಂಪ್ನಿ ಅಂತ ಹೇಳೋದಕ್ಕಾಗಲ್ಲ. ಸೊ ಸೊ ನಮ್ ಮಾಡೋಕ್ಕಿಂತ ತೋಟಗಾರಿಕೆ ಬಗ್ಗೆ ನೀವು ಮಾಡಬಹುದಂತ ಹೇಳ್ಬೋದು. ಹಾ ಹೌದು, ಅದು ನಿಜಾನೇ. ಅಂದ್ರೆ ಈಗ ನೋಡಿ ನಮ್ದ್ರಲ್ಲೇ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೀಗ ಇಂಡೋರ್ ಗಾರ್ಡನ್ ಗೆ ಬೇಕಾದಂತ ಎಲ್ಲಾ ಪ್ರೊಪಗೇಶನ್ ಅಂದ್ರೆ ಮೆಟೀರಿಯಲ್ಸ್ ಇಲ್ಲೇ ಇದಾವೆ, ತುಂಬಾ ಪ್ಲಾಂಟ್ಸ್ ಗಳಿಲ್ಲೇ ಇದಾವೆ. ಮತ್ತೆ ಈವನ್ ಆ ಯಾವ್ಯಾವ್ದಂದ್ರೆ ರೋಸ್ ಆಗಿರ್ಬೋದು ಅಥವಾ ಸೀಡ್ಸ್ ಆಫ್ ಮಾರಿಗೋಲ್ಡ್ ಅಥವಾ ಕ್ರೈಸಾಂಥಿಮಮ್ ವೆರೈಟೀಸ್ ಆಗಿರ್ಬೋದು ಇಲ್ಲೇ ಸಿಗುತ್ತೆ. ಸೊ ನೀವು ಯೂನಿವರ್ಸಿಟಿಗೆ ಬಂದ್ರೆ ಇಲ್ಲೇ ನೀವು ಪರ್ಚೇಸ್ ಮಾಡ್ಕೋಬಹುದಾಗುತ್ತೆ. ಸೊ ನಿಮ್ಗೂ ಅದು ಒಂಥರ ಕಡಿಮೆ ದುಡ್ಡಲ್ಲಿ ಸಿಗುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇಲ್ಲೇ ಬರ್ಬೋದು ನೀವು, ಬಾಗಲಕೋಟೆ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಬಾಗಲಕೋಟೆ ಅಲ್ಲಿ ಸಿಗತ್ತೆ ನಿಮಗೆ. ಸೊ ನಾನೀಗ ಹೇಳ್ತಿದ್ದೆ ಅಂದ್ರೆ ಇದು ಡ್ರೈ ಫ್ಲವರ್ ಅಲ್ಲಿ ಇದು ಮಾಡ್ಬೋದು, ಮತ್ತೆ ಫ್ಲವರ್ ಅಲ್ಲಿ ಎಡಿಬಲ್ ಫ್ಲವರ್ಸ್ ಅಂತ ಇರುತ್ತೆ, ಅದ್ರಲ್ಲಿ ನಾವೇನೇನ್ ಮಾಡ್ಬೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಗುಲ್ಕಂಡ್. ಗುಲ್ಕಂಡ್ ನಾವು ರೋಸ್ ನ ರೆಡಿ ಮಾಡ್ತೀವಿ, ಗುಲ್ಕಂಡ್ ಮಾಡ್ಬೋದು. ಮತ್ತೆ ಹರ್ಬಲ್ ಟೀಸ್ ನ ಮಾಡ್ತೀವಿ. ಸೊ ಹರ್ಬಲ್ ಇದೆ ಮೋಸ್ಟ್ ಆಫ್ ದರ್ ಅಂದ್ರೆ ದೇ ಆರ್ ಆಂಟಿ ಆಕ್ಸಿಡೆಂಟ್ ರಿಚ್, ಅಂದ್ರೆ ನಿಮಗೆ ಬಾಡಿ ಮೆಟಾಬಾಲಿಸಮ್ ಇನ್ಕ್ರೀಸ್ ಮಾಡುತ್ತೆ ಮತ್ತೆ ಕ್ಯಾನ್ಸರ್ ಆಗೋದ್ರಿಂದ ಎಲ್ಲ ತಡೆಯುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಹರ್ಬಲ್ ಟೀ, ಇದು ರೋಸ್ ಇಂದ ಮಾಡಿರೋದು ಹರ್ಬಲ್ ಟೀ. ಸೊ ಹಿಂಗೆ ಮತ್ತೆ ನಾವು ಶಂಖಪುಷ್ಪಿ ಅಥವಾ ಮತ್ತೆ ಬೇರೆ ಬೇರೆ ಹರ್ಬ್ಸ್ ಹಾಕೊಂಡು ನಾವು ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಯು ಕ್ಯಾನ್ ಟ್ರೈ ಇಟ್. ಸೊ ಅದು ಬಿಟ್ರೆ ನಾವು ಡ್ರೈ ಫ್ಲವರ್ ಬಗ್ಗೆ ಹೇಳ್ತಿದ್ದೆ ಅಲ್ಲ, ಸೊ ಡ್ರೈ ಫ್ಲವರ್ ಅಲ್ಲಿ ಇಲ್ಲಿ ನೋಡ್ಬೋದು ಇದಾವೆ. ಸೊ ಅಂದ್ರೆ ಪ್ರೆಸ್ ಡ್ರೈ ಮಾಡೋದ್ರಿಂದ ನೀವು ಗ್ರೀಟಿಂಗ್ಸ್ ಕೂಡ ಮಾಡ್ಕೋಬಹುದು. ಯು ಕ್ಯಾನ್ ಆಲ್ಸೋ ಯೂಸ್ ಅಂದ್ರೆ ಇಲ್ಲಿ ನಾವು ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ಮಾಡಿದ್ರೆ ನೀವು ಬೇಕಾದ್ರೆ ಇನ್ನು ಫ್ಲೋರೋಸೆಂಟ್ ಶೀಟ್ಸ್ ಅಥವಾ ಬೇರೆ ಯಾವ್ದಾದ್ರು ಯೂಸ್ ಮಾಡ್ಕೊಂಡು. ಬೊನ್ಸೈ ಬಗ್ಗೆ ಹೇಳಿ. ಓಕೆ, ಬೋನ್ಸೈ ಅಂದ್ರೆ ನೇಚರ್ ಇನ್ ಮಿನಿಯೇಚರ್ ಅಂತಾನೆ ಕರೀತಾರೆ. ಅಂದ್ರೆ ಆ ನೇಚರ್ ಅಲ್ಲಿ ಬೆಳೆಯೋ ದೊಡ್ಡ ದೊಡ್ಡ ಮರನ ನಾವು ತಗೊಬಂದು ಸಣ್ಣದಾಗಿ ಬೆಳೆಸಿ ಅದು ಎಸ್ಥೆಟಿಕ್ ಲುಕ್ ನ ಕೊಡ್ತೀವಿ. ಅಂದ್ರೆ ಇದು ಯೂಶಲಿ ಹೇಳ್ತಾರೆ ಜಪಾನ್ ಟೆಕ್ನಿಕ್ ಅಂತ. ಒಂದು ರಿಸರ್ಚ್ ಪ್ರಕಾರ ಇಂಡಿಯಾದಲ್ಲಿ ಮೊದಲು ಇದ್ದಿದ್ದು ಡೆವಲಪ್ ಆಗಿದ್ದಂತ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಸೊ ಇದು ಯೂಶಲಿ ಬೊನ್ಸೈ ಬಿಸ್ನೆಸ್ ಆ ಬೋನ್ಸೈ ಇಟ್ಸ್ ಯು ಏನಂತ ಹೇಳ್ತಾರೆ ಇನ್ಕಮ್ ಅರ್ನಿಂಗ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಒಂದ್ಸತಿ ಬೋನ್ಸೈ ಟ್ರೈನಿಂಗ್ ತಗೊಂಡು ನೀವು ಬೋನ್ಸೈ ಸ್ಟಾರ್ಟ್ ಮಾಡೋರು ಅಂದ್ರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕು ಅಂದ್ರೆ ಅದೊಂದು ಮರ ಕಾಣ್ತಿದೆಯಲ್ಲ ಅದ್ರದ್ದೇ ಅದು ಒಂದು 10 ವರ್ಷ ಆಗಿದೆ. ಅದೇ ಒಂದ್ರದ್ದು ಕಾಸ್ಟ್ ಮೋಸ್ಟ್ಲಿ 50 to 75,000 ಮೇಲೆನೆ ಇರುತ್ತೆ. ಸೊ ಡಿಪೆಂಡ್ ನೀವು ಮಾಡೋ ಸ್ಟೈಲ್ ಮೇಲೆ ಮತ್ತೆ ಯಾವ ತರ ಮಾಡಿದೀರಾ ಅನ್ನೋದ್ರ ಮೇಲೆ ಬೋನ್ಸೈ ರೇಟ್ ಡಿಪೆಂಡ್ ಆಗುತ್ತೆ. ಸೊ ಒಂದು ಬೋನ್ಸೈ ಅಷ್ಟಿದೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ದುಡ್ಡು ಎಷ್ಟು ಬರ್ಬೋದು, ನೀವು ಇನ್ಕಮ್ ಎಷ್ಟಿರುತ್ತೆ ಅಂತ. ಸೊ ಜನಗಳು ಆಕ್ಚುಲಿ ತಗೊಂತಾರೆ ಬೋನ್ಸೈ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರೂ ತಗೋತಾರೆ. ಫ್ಲೋರಿಕಲ್ಚರ್ ಒಳಗೆ ಯಾವ ಕ್ರಾಪ್ ಅಂದ್ರೆ ಫ್ಲವರ್ ಯಾವುದು ಬೆಸ್ಟ್ ಸರ್ ಇವಾಗ ರೈತರಿಗೆ ರೆಕಮೆಂಡ್ ಮಾಡಲ್ಲ ಅಂದ್ರೆ ಈಗ 1:3 1:4 ರೇಷಿಯೋದಲ್ಲಿ ಬೇಕಾಗಿರುತ್ತೆ ಸರ್ ರೈತರಿಗೆ ಲಾಸ್ ಅಂತ ಬೇಡ. ಇದು ಎಷ್ಟೇ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಮ್ಮಿ ಆಗಿ ಜಾಸ್ತಿ ಯಾವ್ದು ಬೆನಿಫಿಟ್ ಬರುತ್ತೆ ಅನ್ನೋ ಒಂದು ಕ್ರಾಪ್ ನ ಸಜೆಸ್ಟ್ ಒಂದು ಕ್ರಾಪ್ ಆತರ ಸಜೆಸ್ಟ್ ಮಾಡೋದಂದ್ರೆ
ಕ್ರೈಸಾಂಥಿಮಮ್ ಲೂಸ್ ಫ್ಲವರ್ ಮತ್ತೆ ಮ್ಯಾರಿಗೋಲ್ಡ್ ಲೂಸ್ ಫ್ಲವರ್ ಆಗಿ ಇದ್ ಮಾಡ್ಕೊಂಡ್ರೆ ಅದು ಇನ್ಕಮ್ ಬರುತ್ತೆ. ಖರ್ಚಿಂದಲೇ ಎಷ್ಟು? ಓಕೆ, ಅಂದ್ರೆ ಇವಾಗ ಇವ್ರು ಕೇಳಿದ್ರು ಎಷ್ಟು ಖರ್ಚಾಗ್ಬೋದು ಒಂದ್ ಎಕರೆಗೆ ಅಂತ. ಒಂದು 65,000ದಷ್ಟು ಖರ್ಚಾಗ್ಬೋದು. ಸೊ ಅಂದ್ರೆ ಈಗ ಟರ್ನ್ ಓವರ್ ಅಂದ್ರೆ ಎಷ್ಟು ಇನ್ಕಮ್ ಪ್ರಾಫಿಟ್ ಆಗ್ಬೋದು ಅಂದ್ರೆ 2 ಲಕ್ಷದ ಮೇಲೆ ಹೋಗ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಮಾರ್ಕೆಟ್ ಡಿಮ್ಯಾಂಡ್ ಪ್ರಕಾರ ಅಂದ್ರೆ ನೀವೀಗ ಹಬ್ಬಗಳ ಟೈಮಲ್ಲಿ ಯುಗಾದಿ, ದೀಪಾವಳಿ, ಗಣೇಶ ಹಬ್ಬದ ಟೈಮಲ್ಲಿ ನೀವು ಫ್ಲವರ್ಸ್ ಬಂತು ಅಂದ್ರೆ ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಆ ಟೈಮಲ್ಲಿ ನೀವು ಕೆಜಿ 100 rupees ವರ್ಗೂ ಹೋಗುತ್ತೆ. ಸೊ ನಿಮ್ದು ಇನ್ಕಮ್ ಇನ್ಕ್ರೀಸ್ ಜಾಸ್ತಿನೇ ಇರುತ್ತೆ. ಅಂಡ್ ಅಂದ್ರೆ ನೀವು ಒಂದು ಪರ್ಟಿಕ್ಯುಲರ್ ಪ್ಲಾನ್ ಹಾಕೊಂಡು ಮಾಡ್ಕೊಂಡ್ರೆ ಒಳ್ಳೇದಿರುತ್ತೆ. ಅಂದ್ರೆ ಹಬ್ಬಗಳು ಆತರ ಇನ್ ಕೇಸ್ ನೀವು ಕಟ್ ಫ್ಲವರ್ಸ್ ಬೆಳಿತೀನಿ ಅಂದ್ರೂ ಕ್ರೈಸಾಂಥಿಮಮ್ಗೆ ಇಯರ್ ರೌಂಡ್ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಇನ್ ಕೇಸ್ ರೋಸ್ ಬೆಳಿತೀವಿ, ನೀವು ಕಟ್ ಫ್ಲವರ್ ಅಥವಾ ಕಟ್ ಫ್ಲವರ್ ರೋಸ್ ಬೆಳಿತೀರಿ ಅಂದ್ರೆ ಸೊ ನೀವು ನೋಡ್ಕೋಬೇಕು ಫೆಬ್ರವರಿ 14th ಈ ತರದೊಂದು ಒಳ್ಳೆ ಏನಂತಾರೆ ಇವೆಂಟ್ಸ್ ನ ನೋಡ್ಕೊಂಡು ನೀವು ಪ್ರೂವ್ ಮಾಡ್ಕೊಂಡು ಫ್ಲವರ್ಸ್ ನ ಬೆಳ್ಕೊಂಡ್ರೆ ನಿಮಗೆ ಇನ್ಕಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ. ಹಾ ಹಾ ಹಾ. ಸೊ ಡ್ರಿಪ್ ಇರಿಗೇಷನ್ ಒಂದು ಆಪ್ಷನ್ ಅಂದ್ರೆ ನಿಮಗೆ ಅಂದ್ರೆ ಕಮ್ಮಿ ವಾಟರ್ ಇದು ಅಂದ್ರೆ ಫ್ಲವರ್ ಕ್ರಾಪಿಗಿಂತ ನಾನು ಫ್ರೂಟ್ ಕ್ರಾಪ್ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಅಂದ್ರೆ ಫ್ಲವರ್ ಕ್ರಾಪ್ಸ್ ಗೆ ಯೂಶಲಿ ನೀರು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದು ಯಾವ್ದೇ ಫ್ಲವರ್ ಆದ್ರೂ ಇನಿಷಿಯಲ್ ಟೈಮ್ ಆಫ್ ಅದು ಗ್ರೋತ್ ಗೆ ನೀರು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಡ್ರೈ ಲ್ಯಾಂಡಿಗೆ ನಾನು ಸಜೆಸ್ಟ್ ಮಾಡೋದಂದ್ರೆ ಎದುರು ಫ್ರೂಟ್ ಕ್ರಾಪ್ಸ್ ಹತ್ರ. ಹಾ. ಸೊ ಏನ್ ಕನ್ಕ್ಲೂಡ್. ಸೊ ಈಗ ಅಂದ್ರೆ ಇಷ್ಟೆಲ್ಲ ಹೇಳಿದೆ, ಇಷ್ಟೊಂದೆಲ್ಲ ಆಪರ್ಚುನಿಟೀಸ್ ಇದೆ ಫ್ಲೋರಿಕಲ್ಚರ್ ಅಲ್ಲಿ. ಸೊ ನೀವು ರೈತರಿಗಾದ್ರೆ ಅವರು ಈಗ ನೋಡ್ಬೋದು, ರೈತರು ಫ್ಲವರ್ ಕ್ರಾಪ್ಸ್ ಬೆಳೆಯೋದ್ರ ಜೊತೆ ಅದ್ರ ವೇಸ್ಟೇಜ್ ಇಂದನು ಹೆಂಗೆ ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳಿದೀನಿ. ಮತ್ತೆ ಇನ್ನು ಅಪ್ಕಮಿಂಗ್ ಫಾರ್ ಯೂತ್ಸ್ ಗೆ ಏನಾದ್ರು ಇದ್ ಮಾಡ್ಕೋಬೇಕಂದ್ರೆ ಸೊ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್ ಲೈಕ್ ಡ್ರೈ ಫ್ಲವರ್ಸ್ ಇಂಡಸ್ಟ್ರೀಸ್ ಓಪನ್ ಮಾಡ್ಕೋಬಹುದು, ಆರ್ ಎಲ್ಸ್ ಬೋನ್ಸೈ ಅಥವಾ ಫಾರ್ ಎಕ್ಸಾಂಪಲ್ ಲ್ಯಾಂಡ್ಸ್ಕೇಪಿಂಗ್ ಅಂಡ್ ಗಾರ್ಡನಿಂಗ್ ಡಿಸೈನಿಂಗ್. ಅದು ಈಗ ಆಕ್ಚುಲಿ ಈಗ ಅಪ್ಕಮಿಂಗ್ ಏನಿದೆ ಅಂದ್ರೆ ಲ್ಯಾಂಡ್ಸ್ಕೇಪಿಂಗ್ ತುಂಬಾ ಸ್ಕೋಪ್ ಇದೆ. ಲೈಕ್ ಬೆಂಗಳೂರು ಅಥವಾ ಬೆಳಗಾಂ, ಹುಬ್ಳಿ, ಧಾರವಾಡ ಈಗೆಲ್ಲ ಈ ಕಡೆ ಎಲ್ಲ ದೇ ಆರ್ ಡೆವಲಪಿಂಗ್ ಎಸ್ ಎ ಮೆಟ್ರೋ. Bangalore is a metropolitan city and now Hubli, Dharwad and Belgaum they are developing now. So ಈ ತರದ ಪಾರ್ಟ್ಸ್ ಅಲ್ಲಿ ಲ್ಯಾಂಡ್ಸ್ಕೇಪಿಂಗ್ ತುಂಬಾನೇ ಇಂಪಾರ್ಟೆಂಟ್ ಈಗ ಸ್ಕೋಪ್ ತಗೊಂತಿದೆ. ಅಂದ್ರೆ ಸೊ ಅದೊಂದು ನೀವು ಮಾಡ್ಕೋಬಹುದು. ಅಂದ್ರೆ ಡಿಸೈನ್, ಎಕ್ಸಿಕ್ಯೂಷನ್ ಅಂಡ್ ಮ್ಯಾನೇಜ್ಮೆಂಟ್. ಸೊ ಇದ್ರಲ್ಲಿ ಮಾಡ್ಕೊಂಡ್ರೆ ನಿಮಗೆ ಆಪರ್ಚುನಿಟಿ ತುಂಬಾ ಇದೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ಲೋರಿಕಲ್ಚರ್ ಅಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆ. ಸೊ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ. ನನ್ನ ಹೆಸರು ಲೇಖನ. ನಾನು ಸೀನಿಯರ್ MSc ವಿದ್ಯಾರ್ಥಿನಿ. ನಾನು ಪುಷ್ಪ ಕೃಷಿ ಮತ್ತು ಉದ್ಯಾನ ವಿನ್ಯಾಸ ವಿಭಾಗದಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಹಲವಾರು ಬೆಳೆಗಳನ್ನ, ಅದರಲ್ಲೂ ಪುಷ್ಪ ಕೃಷಿ ಬೆಳೆಗಳ ತಾಕುಗಳನ್ನ ನಾವಿಲ್ಲಿ ಪ್ರದರ್ಶನವನ್ನ ಮಾಡಿದ್ದೇವೆ. ಚೆಂಡು ಹೂ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಗ್ಲಾಡಿಯೋಲಸ್ ಆಗಿರ್ಬೋದು, ಅಂದ್ರೆ ಹೆಚ್ಚು ಹೆಚ್ಚು ಆದಾಯವನ್ನ ತಂದುಕೊಡುವಂತಹ ಬೆಳೆಗಳನ್ನ ನಾವಿಲ್ಲಿ ಪ್ರಾತ್ಯಕ್ಷಿಕೆಯನ್ನ ಮಾಡಿದ್ದೀವಿ. ನೀವು ಒಂದೊಂದು ತಾಕುಗಳಿಗೆ ಭೇಟಿ ಮಾಡ್ತಾ ಹೋದ್ರೆ ನಿಮಗೆ ಇಲ್ಲಿ ಎಷ್ಟು ಉತ್ತಮವಾದ ಟೆಕ್ನಾಲಜಿಗಳನ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡು ಇಲ್ಲಿ ಬೆಳೆಗಳನ್ನ ಬೆಳೆದಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು. ಮತ್ತೆ ಈ ಒಂದು ತೋಟಗಾರಿಕೆ ಮೇಳದಲ್ಲಿ ಈ ವರ್ಷ ನಾವು ಪ್ರಿಸಿಷನ್ ಟೆಕ್ನಾಲಜಿ ಅಂದ್ರೆ ಅತ್ಯಂತ ಅಕ್ಯುರೇಟ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡು ಹೇಗೆ ನೀವು ಕೃಷಿಯನ್ನ ಮಾಡಬಹುದು ಅನ್ನೋದನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಕೃಷಿಯಲ್ಲಿ ಡ್ರೋನ್ ಬಳಕೆ ಆಗಿರ್ಬೋದು ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸಿ ನಿಮಗೆ ಇಂತಹ ಬೆಳೆಗೆ ಇಂತಿಷ್ಟದೇ ನ್ಯೂಟ್ರಿಷನ್ಸ್ ಕೊಡಬೇಕು, ಇಂತಿಷ್ಟದೇ ಅದಕ್ಕೆ ಫರ್ಟಿಲೈಸರ್ಸ್ ಆಗಿರ್ಬೋದು ಅಥವಾ ಅದು ಪೆಸ್ಟ್ ಅಂಡ್ ಡಿಸೀಸ್ ಕಂಟ್ರೋಲ್ಗೆ ನೀವು ಟೆಕ್ನಾಲಜಿನ ಹೇಗೆ ಅಡಾಪ್ಟ್ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಪ್ರಸ್ತಾರ ಪಡಿಸಿದೀವಿ. ನೀವು ಈ ಮೇಳಕ್ಕೆ ಭೇಟಿ ಕೊಡೋದ್ರಿಂದ ನಿಮಗೆ ಫ್ಲವರ್ ಕ್ರಾಪ್ಸ್ ನ ಬೆಳೆಯೋದ್ರಿಂದ ಎಷ್ಟೆಷ್ಟು ಆದಾಯ ಇದೆ, ಮತ್ತೆ ನಿಮ್ಮ ವೇಸ್ಟ್ ಲ್ಯಾಂಡ್ ಅಲ್ಲೂ ಕೂಡ ಎಂತೆಂತ ಫ್ಲವರ್ಸ್ ನ ಬೆಳೆದು ನೀವು ಅದನ್ನ ಮಾರ್ಕೆಟಿಂಗ್ ಮಾಡಿ ಹೆಚ್ಚು ಹೆಚ್ಚು ಲಾಭವನ್ನ ಪಡ್ಕೋಬಹುದು. ಈಗ ಹೆಚ್ಚು ಹೆಚ್ಚು ಸಲೈನಿಟಿ ಹೊಂದಿರುವಂತಹ ಮಣ್ಣುಗಳಲ್ಲಾದ್ರೆ ಯಾವ ರೀತಿ ಬೆಳೆಗಳನ್ನ ಬೆಳಿಬೇಕು, ಅಥವಾ ಹೆಚ್ಚು ನೀರಿನ ಕೊರತೆ ಇರುವಂತಹ ಮಣ್ಣುಗಳಲ್ಲಿ ಯಾವ ಬೆಳೆಗಳನ್ನ ಬೆಳಿಬೇಕು, ಹೀಗೆ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಡಿಸ್ಪ್ಲೇ ಅನ್ನ ಮಾಡಿದೀವಿ. ರೈತ ಬಂದವರು ಈ ತರ ತೋಟಗಾರಿಕೆ ಮೇಳವನ್ನ ಅವರು ಭೇಟಿ ಮಾಡೋದ್ರಿಂದ ಅವರಿಗೆ ಹೆಚ್ಚು ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗುತ್ತೆ. ನೀವು ಯಾವ್ದೋ ಒಂದು ಬೆಳೆನ ಬೆಳಿಬೇಕು ಅನ್ಕೊಂತಿರ್ತೀರಾ ಅಥವಾ ಯಾವ್ದೋ ಒಂದು ಬೇರೆ ಬೆಳೆ ಇದೆ ಅದ್ರ
ಅದ್ರ ಜೊತೆಗೆ ಇನ್ಯಾವ ಬೆಳೆನ ಬೆಳೆದ್ರೆ ಹೆಚ್ಚು ಲಾಭ ಸಿಗುತ್ತೆ, ಅಥವಾ ಯಾವ್ದೋ ಒಂದು ಪೆಸ್ಟ್ ಬರ್ತಿದೆ, ಡಿಸೀಸ್ ಬರ್ತಿದೆ ಅಂತ ಯೋಚನೆ ಮಾಡ್ತಿರ್ತೀರಾ, ಅಥವಾ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ. ಸೊ ಇಂತೆಲ್ಲ ಕಾನ್ಸೆಪ್ಟ್ ಗಳು ನಿಮ್ ತಲೆಯಲ್ಲಿರುವಾಗ ಈ ತರ ತೋಟಗಾರಿಕೆ ಮೇಳಗಳಿಗೆ ಭೇಟಿ ಕೊಟ್ರೆ ಇಲ್ಲಿ ನಿಮಗೆ ಉಚಿತವಾಗಿ ನಿಮಗೆ ಸೀನಿಯರ್ಸ್ ನ, ಟೀಚರ್ಸ್ ಗಳನ್ನ ಅಥವಾ ಪ್ರೊಫೆಸರ್ಸ್ ನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಸಿಗುತ್ತೆ. ಸೊ ಅವರಿಂದ ನಿಮಗೆ ಹೆಚ್ಚು ಮಾಹಿತಿಗಳನ್ನ ಸಿಗುತ್ತೆ. ಈಗ ನೀವು ಯಾವ್ದೋ ಒಂದು ಬೆಳೆನ ಹಾಕ್ಬೇಕು ಅಂದ್ರೆ ಅದ್ರ ಬೀಜ ಎಲ್ಲಿ ಸಿಗುತ್ತೆ, ಅಥವಾ ಅದ್ರ ಗಿಡಗಳು ಎಲ್ಲಿ ಸಿಗುತ್ತೆ, ಸೀಡ್ಲಿಂಗ್ಸ್ ಎಲ್ಲಿ ಸಿಗುತ್ತೆ, ಹೀಗೆಲ್ಲ ಹಲವಾರು ಡೌಟ್ ಗಳಿರುತ್ತೆ ನಿಮಗೆ. ಅದೆಲ್ಲದನ್ನು ಕೂಡ ಬಂದ್ರೆ ನೀವು ಇಲ್ಲಿ ಪರಿಹರಿಸ್ಕೊಳ್ಬಹುದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಬ್ಲಾಕ್ ಪಾಲಿಥಿನ್ ಮಲ್ಚಿಂಗ್ ಅನ್ನ ನಾವಿಲ್ಲಿ ಹಾಕಿದೀವಿ. ಇದ್ರದ್ದು ಮುಖ್ಯವಾದ ಉಪಯೋಗ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಇಲ್ಲಿ ವಾಟರ್ ಸ್ಕೇರ್ಸಿಟಿನ ಇದು ಅಂದ್ರೆ ಮಾಯಿಶ್ಚರ್ ನ ಕನ್ಸರ್ವ್ ಮಾಡೋದ್ರಿಂದ ಮೊದಲನೇದಾಗಿ ಇದು ನೀರಿನ ಕೊರತೆ ಪ್ರಾಬ್ಲಮ್ ನ ಸಾಲ್ವ್ ಮಾಡುತ್ತೆ. ಯಾಕಂದ್ರೆ ಮಾಯಿಶ್ಚರ್ ನ ಅಂದ್ರೆ ತೇವಾಂಶವನ್ನ ಬುಡದ ಸುತ್ತಲೇ ಅದು ಹಿಡಿದಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಜೊತೆಗೆ ಬೆಳೆಗಳಲ್ಲಿ ಹೆಚ್ಚು ಕಾಟ ಕೊಡೋದಂದ್ರೆ ಈ ಕಳೆಗಳು. ಅಂದ್ರೆ ನಮಗೆ ಅನಾವಶ್ಯಕವಾಗಿ ಏನೇನು ಭೂಮಿಲಿ ಬೆಳೆಯುತ್ತೆ ಅದೆಲ್ಲ ಕಳೆ. ಆ ಕಳೆಯನ್ನ ಉತ್ತಮವಾಗಿ ನಿರ್ವಹಣೆ ಮಾಡಕ್ಕೆ ಇದು ನಿಮಗೆ ಸಹಾಯ ಮಾಡಿಕೊಡುತ್ತೆ. ಮತ್ತೆ ನಾವಿಲ್ಲಿ ಡ್ರಿಪ್ ಲೈನ್ಸ್ ಗಳ ಮೂಲಕ ಬೆಳೆದಿದೀವಿ. ಸೊ ಇದರಿಂದ ಜಾಸ್ತಿ ನೀರು ವೇಸ್ಟ್ ಆಗಲ್ಲ ನಿಮಗೆ. ಕಡಿಮೆ ನೀರಾವರಿಯಲ್ಲೇ ನೀವು ಹೆಚ್ಚು ಹೆಚ್ಚು ಬೆಳೆಗಳನ್ನ ಬೆಳ್ಕೊಬಹುದು. ಮತ್ತೆ ನಾವು ಇನ್ಸೆಕ್ಟ್ ಗಳನ್ನ ಟ್ರ್ಯಾಪ್ ಮಾಡೋದಕ್ಕೆ ಅಲ್ಲಿ ಸ್ಟಿಕ್ಕಿ ಬೋರ್ಡ್ಸ್ ಗಳನ್ನ ಹಾಕಿದೀವಿ. ಇದು ಅಫಿಡ್ಸ್, ಥ್ರಿಪ್ಸ್ ಅಂತ ಹೇಳ್ಬಿಟ್ಟು ಏನೇನು ಕೀಟಗಳು ಬರುತ್ತೆ, ರಸ ಹೀರುವ ಕೀಟಗಳು, ಅದನ್ನ ಇದು ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಸೊ ನಿಮಗೆ ಕಡಿಮೆ ಖರ್ಚಲ್ಲೇ ನಿಮ್ಗೆ ಇಲ್ಲಿ ಇನ್ಸೆಕ್ಟ್ ಮ್ಯಾನೇಜ್ಮೆಂಟ್ ಕೂಡ ಅಂದ್ರೆ ಕೀಟಗಳ ನಿರ್ವಹಣೆ ಕೂಡ ಆಗೋಗುತ್ತೆ. ಈ ಬಾರಿ ತೋಟಗಾರಿಕೆ ಮೇಳದಲ್ಲಿ ನೀವು ನೋಡೋದ್ರಿಂದ, ಇಲ್ಲಿಗೆ ನೀವು ಭೇಟಿ ಮಾಡೋದ್ರಿಂದ ರೈತರಿಗೆ ಹೆಚ್ಚು ಮಾಹಿತಿ ಸಿಗುತ್ತೆ ನಿಮಗೆ. ಹಲವಾರು ಬೆಳೆಗಳನ್ನ ನಾವಿಲ್ಲಿ ಒಂದಂದ್ರೆ ಒಂದು ಇಲ್ಲಿ ಪ್ರದರ್ಶನವನ್ನ ಮಾಡಿದ್ದೀವಿ. ನೀವು ಇಲ್ಲಿಗೆ ಬರೋದ್ರಿಂದ ನಮ್ಮ ಕಾಂಟ್ಯಾಕ್ಟ್ ಕೂಡ ಸಿಗುತ್ತೆ. ಅಂದ್ರೆ ನಿಮ್ಗೆ ಏನೇ ಮಾಹಿತಿ ಬೇಕಂದ್ರೂ ನಿಮಗೆ ಪ್ರೊಫೆಸರ್ಸ್ ಅವೈಲೇಬಲ್ ಇರ್ತಾರೆ, ಟೆಕ್ನಿಷಿಯನ್ಸ್ ಅವೈಲೇಬಲ್ ಇರ್ತಾರೆ. ನಿಮಗೆ ಯಾವ್ದೇ ರೀತಿ ಮಾಹಿತಿ ಬೇಕಂದ್ರೂ ನಿಮಗೆ ಇಲ್ಲಿ ಸಿಗುತ್ತೆ. ಮನೇಲಿ ಕೂತು ಅಲ್ಲೇ ಕೃಷಿ ಮಾಡೋಣ ಅಂತ ಯಾವ್ದೋ ವಿಡಿಯೋಸ್ ನ ನೋಡಿ ಫಾಲೋ ಮಾಡ್ತಿರ್ತೀರಾ. ಅದ್ರ ಬದಲು ಈ ರೀತಿ ಮೇಳಗಳಿಗೆ ನೀವು ಭೇಟಿ ಕೊಡೋದ್ರಿಂದ ನಿಮ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಹೆಚ್ಚಾಗಿ ಸಿಗುತ್ತೆ. ನಿಮ್ಮ ಡೌಟ್ ಗಳು ಇಲ್ಲಿ ರಿಸಾಲ್ವ್ ಆಗುತ್ತೆ. ಇಲ್ಲಿ ಯಾವ್ದೇ ತರ ಬೆಳೆದಿದ್ದಾರೆ ಅಂತ ನೋಡೋದ್ರಿಂದ, ನೋಡಿ ಈ ತರದೊಂದು ಬೆಳೆನ ನಾನಿಲ್ಲಿ ನನ್ನ ಭೂಮಿಗೆ ಹಾಕೊಬಹುದಲ್ವಾ, ಅಥವಾ ಇವ್ರ ಈ ತರ ಡ್ರೈ ಲ್ಯಾಂಡ್ ಅಲ್ಲಿ ಬೆಳೆದಿದ್ದಾರೆ, ನನ್ನ ಡ್ರೈ ಲ್ಯಾಂಡ್ ಅಲ್ಲಿ ಇದನ್ನ ಬೆಳೆಸಬಹುದು, ಅಥವಾ ತೇವಾಂಶ ಜಾಸ್ತಿ ಇರೋ ಕಡೆ ನಾನ್ ಬೆಳೆಸಬಹುದಲ್ವಾ. ಹೀಗೆ ನಾನಾ ರೀತಿ ಐಡಿಯಾಗಳು ಬರುತ್ತೆ. ಅಥವಾ ಎಲ್ಲಿ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋ ಗೊಂದಲ ಬಹಳ ಇರುತ್ತೆ. ಮತ್ತೆ ಫ್ಲೋರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟ್ ಹಾರ್ವೆಸ್ಟಿಗೂ ಕೂಡ ತುಂಬಾ ವ್ಯಾಲ್ಯೂ ಇದೆ. ಸೊ ಅದರಿಂದ ನಾನೊಂದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಬಹುದು, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಅಥವಾ ಫ್ಲೋರಿಕಲ್ಚರ್ಗೆ ತುಂಬಾ ಎಕ್ಸ್ಪೋರ್ಟ್ ವ್ಯಾಲ್ಯೂ ಜಾಸ್ತಿ ಇದೆ. ಅಂದ್ರೆ ನೀವು ರಫ್ತು ಮಾಡೋದು ಅದಕ್ಕೆ ತುಂಬಾ ಬೆಲೆ ಜಾಸ್ತಿ ಇದೆ. ಸೊ ಅದ್ರದಿಂದ ನೀವು ಹೇಗೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಅನ್ನೋಂತಹ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಆದಷ್ಟು ರೈತರು 21, 22, 23ನೇ ತಾರೀಕು ನಡೀತಾ ಇರುವಂತಹ ತೋಟಗಾರಿಕಾ ಮೇಳ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ತಾವೆಲ್ಲರೂ ಭೇಟಿ ಕೊಡ್ಬೇಕಂತ ಈ ಮೂಲಕ ಕೇಳ್ಕೊಂತೀನಿ. ಈಗ ನೀವು ನೋಡಿರ್ಬೋದು, ಅಕ್ಕ ಆಗಿರ್ಬೋದು ಮತ್ತೆ ನಮ್ಮ PhD ಸರ್ ಆಗಿರ್ಬೋದು, ಎಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೀವು ಅದನ್ನ ತಿಳ್ಕೊಳ್ಬಹುದು. ಹಾಗೆ ನಿಮಗೆ ಏನಾದ್ರೂ ಡೌಟ್ ಇತ್ತಂದ್ರೆ ತೋಟಗಾರಿಕೆ ಮೇಳ ಅಂತ ಅಲ್ಲ, ನಿಮ್ದ ನಿಯರ್ ಯಾವ್ದಿರುತ್ತೆ ಅಲ್ವಾ, ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಅಲ್ಲಿ ಕೂಡ ನೀವು ಹೋಗಿ ಇನ್ಫಾರ್ಮೇಶನ್ ನ ಕೇಳ್ಕೋಬಹುದು. ಎಷ್ಟೊಂದು ಸಬ್ಸಿಡಿಗಳಿದಾವೆ. ಮೇನ್ ಆಗಿ ಸಬ್ಸಿಡಿಗಳನ್ನ ಗೊತ್ತಿರಲ್ಲ ನಿಮ್ಗೆ. ಅದು ಸಬ್ಸಿಡಿಗಳ ಬಗ್ಗೆನೂ ತಿಳ್ಕೋಬೇಕು, ಅಥವಾ ಏನಾದ್ರೂ ಟಾರ್ಪಲ್ ಆಗಿರ್ಬೋದು ಮತ್ತೆ ಸ್ಪ್ರೇಗಳದ್ದಾಗಿರ್ಬೋದು, ಎಷ್ಟೊಂದ್ ಜನಕ್ಕೆ ಗೊತ್ತಿರಲ್ಲ ಅದ್ರ ಬಗ್ಗೆ. ಆ ಮಾಹಿತಿ ಕೂಡ ಈ ಮೇಳದಲ್ಲಿ ಬಂದಾಗ ನಿಮ್ಗೆ ಎಲ್ಲಾ ಮಾಹಿತಿಗಳು ಸಿಗುತ್ತೆ. ಹಾಗೆ ಮಷಿನ್ ಗಳ ಬಗ್ಗೆ ನಿಮಗೆ ಮೇನ್ ಆಗಿ ಹೇಳ್ಬೇಕಂದ್ರೆ, ಕಟರ್ ಆಗಿರ್ಬೋದು, ಹುಲ್ ಕಟ್ ಮಾಡೋದಾಗಿರ್ಬೋದು, ಅಥವಾ ಬೇರೆ ತರ ಎಲ್ಲಾ ಮಷಿನ್ ಗಳು ಕೂಡ ಅವೈಲಬಲ್ ಇರ್ತವೆ. ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಇನ್ನ ಮಾಹಿತಿಗಳು ಗೊತ್ತಾಗುತ್ತೆ. ಹಾಗೆ ಹೂ ಬೆಳೆಯೋದ್ರಿಂದ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಇಲ್ಲ, ಪ್ರಾಫಿಟ್ ಅಂತೂ ನೀವು ಮಾಡಬಹುದು. ಅಂದ್ರೆ ನೀಟಾಗಿ ಮೇಂಟೆನೆನ್ಸ್ ನಾವ್ ಹೇಳಿದ ತರ ಮಲ್ಚಿಂಗ್ ಆಗಿರ್ಬೋದು, ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಇನ್ಸೆಕ್ಟ್ ಟ್ರಾಪ್ ಗಳಿಂದ ಕೂಡ ನೀವು ಇದ್ ಮಾಡ್ಕೋಬಹುದು. ಕೆಲವೊಬ್ರು ರೈತರು ಹೇಳ್ತಾರೆ, ನಾವು ಹಿಂಗೆ ನೀವ್ ಹೇಳಿದ ತರ ಮಾಡಿದ್ವಿ, ಆ ತರ ಆಗ್ದಿಲ್ಲ ಅಂತ ಹೇಳಿ. ಬಟ್ ನಿಮ್ದು ಮೇಂಟೆನೆನ್ಸ್ ಏನಿರಲ್ಲ ಕರೆಕ್ಟ್ ಆಗಿರಲ್ಲ. ಅದನ್ನ ನೀವು ಬೇರೆಯವ್ರ ಬ್ಲೇ ಮಾಡ್ತೀರಾ. ಈಗ ಯಾರೋ ಒಂದು ರೆಕಮೆಂಡೇಶನ್ ಮಾಡಿರ್ತಾರೆ ಅಂದ್ರೆ ಅವ್ರ ಮೇಲೆ ಬ್ಲೇ ಮಾಡೋದಿರಲ್ಲ. ಯಾಕಂದ್ರೆ ನೀವು ಮೇಂಟೆನೆನ್ಸ್ ಮೇಲೆ ಏನೇ ಇದ್ರು ನಿಮ್ದು ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಅದು ನಿಮ್ ಮೇಲೆ ನಿಂತಿರುತ್ತೆ. ಯಾಕಂದ್ರೆ ಇದು ಮಾರಿಗೋಲ್ಡ್ ಆಗಿರ್ಬೋದು, ಇನ್ನೊಂದು ಬೇರೆ ತರ ಫ್ಲವರ್ಸ್ ಕೂಡ ನಾವು ಆರ್ಕಿಡ್ ಎಲ್ಲ ಬೆಳಿತೀವಿ. ಅದನ್ನ ಗ್ರೀನ್ ಹೌಸ್ ಅಥವಾ ಈ ತರ ಲೈಟಿಂಗ್ಸ್ ಇದ್ರೊಳಗೆ ಬೆಳಿತೀವಿ. ಯಾಕಂದ್ರೆ ಜಾಸ್ತಿ ಇನ್ಕಮ್ ಬರ್ಲಿ ಅಂತ. ನೀವು ಈ ತರ ಫೆಸಿಲಿಟಿಗಳನ್ನ ನಿಮ್ಮ ಹೊಲದಲ್ಲಿ ಮಾಡ್ಕೋಬೇಕಂತಿದ್ರೆ, ಆತರ ಯಾವ ತರ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೇಕು, ಈ ಮಾಹಿತಿಗಳು ನಿಮ್ಗೆ ಗೊತ್ತಿರಲ್ಲ. ಮಾರ್ಕೆಟ್ ಲಿಂಕ್ ಗಳಿರುತ್ತೆ. ಇವಾಗ ನೀವು ಬೆಳಿತೀರಾ, ಹೋಗಿ ನಿಮ್ಮ ಲೋಕಲ್ ಮಾರ್ಕೆಟ್ ಅಲ್ಲಿ ಮಾರ್ತೀರಾ, ಅದು ತುಂಬಾ ನಿಮ್ಗೆ ಪ್ರಾಫಿಟ್ ಕೊಡಲ್ಲ. ಅದೇ ನೀವು ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ದೇಶಗಳಿಗಾಗಿರ್ಬೋದು, ಈ ತರ ನೀವು ಡ್ರೈ ಫ್ಲವರ್ಸ್ ಇಂದ ಅಥವಾ ಏನೋ ಒಂದು ಐಟಮ್ಸ್ ನ ಮಾಡಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಹೆಚ್ಚು ಇನ್ಕಮ್ ಬರುತ್ತೆ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.